ಮೊದ್ಲು ಇವಳು ಜಯ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅಲ್ಲ ಇವಳಿಗೆ ಹೇಳಿರೋದು ಎಷ್ಟು ಗಂಟೆಗೆ? 7 ಗಂಟೆ ಅಷ್ಟೊತ್ತಿಗೆ ನೀನು ಕೆಲ್ಸಕ್ಕೆ ಬರ್ಬೇಕಣಮ್ಮ ಅಂತ ನಾವ್ ಹೇಳಿದ್ವಿ. ಅಲ್ಲ ಇಷ್ಟೊತ್ತಾದ್ರೂ ಬರೋದ್ ಬೇಡವಾ? ನಾನು ಇನ್ನು ಟೀ ಕುಡ್ದಿಲ್ಲ, ಬಿಸಿನೀರ್ ಕುಡ್ದಿಲ್ಲ, ಎಲ್ಲ ಮಾಡ್ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ದಿನಾಲು ಒಂದು ಆಟ ಮಾಡ್ಕೊಂಡಿದ್ದಾಳೆ. ಏನ್ ಇವಳು 7 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ದಿನಾಲು 8 ಗಂಟೆಗೆ 9 ಗಂಟೆಗೆ ಬರೋದು, ಇವಳಿಗೆ ಇಷ್ಟ ಬಂದಂಗೆ ಬರೋದು, ಕಷ್ಟ ಆದಾಗ ಹೋಗೋದು. ದಿನಾಲು ಇದೇ ಆಟ ಮಾಡ್ಕೊಂಡಿದ್ದಾಳು ಒಂಥರ. ಬರ್ಲಿ ತಡಿ ಒಂದಿಟ್ಟು, ಬಂದ್ರೆ ಕೆಲ್ಸ ಕರೆಕ್ಟಾಗಿ ಬಾರಮ್ಮ, ಇಲ್ಲಾಂದ್ರೆ ಬೇರೆ ಕರ್ಕೊಂಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಡ್ತೀನಿ ನಾನೇನು. ಯಾಕ ಬಾಳ ಇದ್ ಮಾಡ್ತಿದ್ದಾಳೆ ಇವಳು, ಉದಾಸೀನ ಮಾಡ್ಕೊಂಡಿದ್ದಾಳೆ ನಮ್ಗೆ. ನಾವು ಬೇರೆ ಇವತ್ತು ಮದುವೆಗೆ ಬೇರೆ ಹೋಗ್ಬೇಕು. ಇಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಹೋಗೋಣ ಬೇಗ ರೆಡಿ ಆಗ್ಬಿಟ್ಟು ಅಂತ ನಾವು ಇದ್ ಮಾಡ್ತಿದ್ರೆ ಇವಳು ಇನ್ನು ಬಂದೇ ಇಲ್ಲ. ನಾವ್ ಯಾವಾಗ ತಿಂಡಿ ತಿನ್ಕೊಂಡು ಹೋಗೋದು? ಕರೆಕ್ಟಾಗಿ ಮಾಡದಿದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಬೇಡವೇ ಬೇಡ, ಬೇರೆ ಕರ್ಕೊಂಡ್ರೆ ಆಗುತ್ತೆ ಕೆಲಸ ಕತ್ಲಾಗಿ. ಅಯ್ಯೋ ಅಮ್ಮರು ಏನಪ್ಪ ಆಚೆ ಕಡೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕ ಏನೋ ಮಾತಾಡ್ತಿರಂಗಿದಾರಲ್ಲ. ನಾನ್ ಬೇರೆ ಇವತ್ತು ತಡವಾಗಿ ಬೇರೆ ಎದ್ದು ಒಂದ್ ಸ್ವಲ್ಪ ಹೊತ್ತು ಬೇರೆ ಆಗೋಯ್ತು. ಮಂತಾವೆಲ್ಲ ಕೆಲಸ ಮಾಡಿ ಬರೋ ಅಷ್ಟರಲ್ಲಿ ಏನಂತಾರೋ ಏನ, ದಿನಾಲು ತಡ ಮಾಡ್ಕೊಂಡ್ ಬರ್ತೀಯ ಅಂತ ಏನ್ ಬೈತಾರೋ ಏನೋ. ಅಲ್ಲೇ ಬಂದು ಅಲೆ ಬಂದಲೆ ನೋಡಿ ನಿಂತಿರೋ ನೋಡಲಿ. ಏನು ಬುದ್ಧಿ ಕಲ್ತಿದ್ದಾಳೆ ಏನೋ ಪಾತ್ಲಾಗಿ. ಬಂದು ಕೆಲಸ ಮಾಡೋಣ ಅನ್ನಂಗಿಲ್ಲ, ಬಂದು ಮನೇಲಿ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದಾಳೆ. ಇದ್ಯಾಕೆ ಇಷ್ಟ ತಡ ಮಾಡ್ಕೊಂಡ್ ಬಂದೆ? ಏಯ್ ನಿನ್ಗೆ ನೆನ್ನೆ ಹೇಳಿರಲ್ವೇನೆ ಬೇಗ ಬರ್ಬೇಕಮ್ಮ ಅಂತ, ಯಾಕೆ ಇಷ್ಟ ತಡ ಮಾಡ್ಕೊಂಡ್ ಬಂದೆ? ಅಲ್ಲ ನೀನ್ ಬರೋದಿದ್ರೆ ಬಾ ಕೆಲ್ಸಕ್ಕೆ, ಇಲ್ಲ ಅಂದ್ರೆ ಬಿಡು, ಬೇರೆ ಯಾರ ಕರ್ಕೊಳ್ತೀವಿ ಅತ್ಲಾಗಿ, ನಿನ್ ಕೈಲಿ ಆಗಿಲ್ಲ ಅಂದ್ರೆ ಅತ್ಲಾಗಿ. ದಿನಾಲು ಬೇಗ ಬರ್ಬೇಕು, 7 ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿದೀನಿ. ನೀನ್ ನೋಡಿದ್ರೆ 8 ಗಂಟೆಗೆ ಬರೋದು, 9 ಗಂಟೆಗೆ ಬರೋದು ಅಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಬರ್ತಾರೆ ಇಲ್ಲಿ? ನನ್ ಕೈಲಿ ಆಗಲ್ ಕಣಮ್ಮ. 1 ದಿವಸ ಚಂದ, 2 ದಿವಸ ಚಂದ, ದಿನಾಲು ನೀನು ಹಿಂಗೆಲ್ಲ ತಡ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಬೇಜಾರಾಗೋಗ್ಬಿಡುತ್ತೆ ನೋಡು. ಏನಪ್ಪ ಒಳ್ಳೆ ಹುಡುಗಿ ಅಂತ ಕೆಲ್ಸ ಕರ್ಕೊಂಡ್ರೆ ನೀನು ಹಿಂಗೆಲ್ಲ ಮಾಡ್ತೀಯ ಅಂದ್ರೆ ಹೋಗತ್ಲಾಗಿ. ಆಯ್ತು ನೀನ್ ಬೇಡವೇ ಬೇಡ, ಇವತ್ತೊಂದ್ ದಿವಸ ಕೆಲಸ ಮಾಡ್ಕೊಂಡು ಬಿಡು, ನಾಳೆಯಿಂದ ಬೇರೆಯವ್ರಿಗೆ ಯಾರು ಕರ್ಕೊಳ್ತೀವಿ. ನಿಮ್ ಸಾವುಕಾರಿಗೆ ಹೇಳ್ಬಿಟ್ಟು ಬೇರೆಯವ್ರಿಗೆ ಹೇಳ್ತೀನಿ ಬಿಡ್ರಿ. ನೋಡಿ ಹೆಂಗ್ ಆಡ್ತಾರೆ ಇವ್ರು. ಅಬ್ಬಬ್ಬಬ್ಬಬ್ಬ, ನಾವೇನ್ ಕೆಲಸ ಮಾಡೋದೇ ಇಲ್ಲ, ಸುಮ್ನೆ ಕೂತ್ಕೊಂಡು ಎದ್ದೋಗ್ತೀವಿ ಅಂದ್ಕೊಂಡಿದ್ದಾರೆ. ಹೆಂಗ್ ಮಾತಾಡ್ತಾರೆ. ಸಾಯಂಕಾಲದೊತ್ತು ನಾವು ಅರ್ಧ ಮುಕ್ಕಾಲ್ ಗಂಟೆ ಜಾಸ್ತಿ ನನಗೆ ಕೆಲಸ ಮಾಡೋಗ್ತೀವಿ, ಅದೇನ್ ಲೆಕ್ಕ ಬರಲ್ಲ ಇವರಿಗೆ. ಅರ್ಧ ಗಂಟೆ ತಡವಾಗಿ ಹೋದ್ರೆ ಅಲ್ಲೇ ರೇಗಾಡ್ತಾರೆ ದೊಡ್ಡದಾಗ ಬೇರೆ. ಒಬ್ಬೊಬ್ಬ ಬೇರೆಯವ್ರಿಗೆ ಬೇರೆ ಕೆಲಸ ಕರ್ಕೊಳ್ತಾರಂತೆ. ಮಾಡ್ತೀನಿ ಕಣ್ತಡಿ, ಇವ್ರ ದುರಾಂಕಾರ ಜಂಬ ಯಾವತ್ತದನ್ನು ಸೊಕ್ ಮುರಿಬೇಕು ಇವ್ರದು. ಅಯ್ಯ ಇವರಿಗೆ ಸಮಾಧಾನ ಮಾಡೋದೇ ನನ್ಗೇನ್ ದೊಡ್ಡದೇನಲ್ಲ. ಈಗ ನೋಡ್ರಿ, ಈಗ ಸುಮ್ನೆ ನನ್ಗೆದನೆ ಎಷ್ಟು ಮುದ್ದಾಗಿ ಮಾತಾಡ್ಸ್ಬೇಕು ಹಂಗ್ ಮಾಡ್ತೀನಿ ನೋಡ್ರಿ. ಇವಾಗ ಇದಾಕೆ ಏನ ತಿರ್ಗಾ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಯಾಕೆ ಏನಾಯ್ತೆ? ಬೇಗ ಹೋಗಮ್ಮ ನೀನು, ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಬೇಡ. ನಮ್ಗೆ ಇಲ್ಲಿ ಮನೇಲಿ ಕೆಲ್ಸಗಳು ಆಗ್ಬೇಕು, ಮದುವೆ ಬೇರೆ ಹೋಗ್ಬೇಕು, ರೆಡಿ ಆಗ್ಬೇಕು. ನಾವು ಬೇಗ ತಿಂಡಿ ಮಾಡಿ ಹೋಗು, ನೀರಿಡಿ ಹೋಗು, ನಾವ್ ಅರ್ಜೆಂಟ್ ಆಗಿ ಹೋಗ್ಬೇಕು. ನಿನಗ್ ಬುದ್ಧಿ ಇಲ್ವಾ? ಸಾವುಕಾರ ಇನ್ನೇನ್ ತೋಟದಿಂದ ಬಂದ್ಬಿಡ್ತಾರೆ ಬೇಗ. ಏನೇ ಸಾಯಂಕಾಲ ನೀನು ಹೇಳ್ ಕಳ್ಸಿದ್ದೆ ತಾನೇ ನಿನಗೆ ಬೇಗ ಬರ್ಬೇಕಾರೆ ಜಯಮ್ಮ, ನಾಳೆ 1 ದಿವಸನಾದ್ರೂ ಬೇಗ ಬಾರೆ ಅಂತ ಹೇಳಿದೀನಿ. ನೀನ್ ಹೇಳದೆ ಮಾತು ಕೇಳೋದವಲ್ಲ ನೀನು. ಅಯ್ಯೋ ಮದುವೆಗೆ ಹೋಗ್ಬೇಕು ಅಲ್ವಾ ಮಾರೆ? ಅಯ್ಯೋ ಮರ್ತೆ ಹೋಗ್ಬಿಟ್ಟೆ ಕಣ ಮಾರೆ ನಾನು. ಪಾಪರ ಮಮ್ಮರು ಮದುವೆಗೆ ಹೋಗ್ಬೇಕಂತ ಹೇಳಿದ್ರು, ನಾನೇ ಮರ್ತೆ ಹೋಗ್ಬಿಟ್ಟಿದೀನಿ ಅಮ್ಮರೆ. ಇನ್ನೇನು ರೆಡಿ ಆಗಿರಂತ ತಡ್ರಿ, ಇನ್ನೇನ್ ಬೇಗ ತಿಂಡಿ ಮಾಡ್ಬಿಡ್ತೀನಿ ಅಮ್ಮರಿ. ಏನ್ ಮಾಡ್ಲಿ ತಿಂಡಿ? ಚಿತ್ರಾನ್ನ ಮಾಡೋಣ, ಉಪ್ಪಿಟ್ಟು ಮಾಡೋಣ, ಪಲಾವ್ ಮಾಡೋಣ, ಬಿಸಿಬೇಳೆ ಬಾತ್ ಮಾಡೋಣ, ವಾಂಗಿ ಬಾತ್ ಮಾಡೋಣ, ಏನ್ ಮಾಡೋಣ ಮಾರೆ ತಿಂಡಿನ? ಅಮ್ಮರೆ ನಿಮ್ಗೆ ಇಷ್ಟ ಆದ್ವಾ ಕೇಸರಿ ಬಾತ್ ಮಾಡೋದೇನ ಮಾರೆ? ನಿಮ್ಗೆ ಕೇಸರಿ ಬಾತ್ ಅಂದ್ರೆ ಇಷ್ಟ ಅಲ್ವಾ? ಕೇಸರಿ ಬಾತ್ ಮಾಡೋಣ ನಾನು. ಬೇಡ ಕಣೆ ಜಯಿ, ಇನ್ನೇನು ಮದುವೆ ಮನೆಗೆ ಹೋಗ್ತೀವಲ್ಲ, ಮದುವೆ ಮನೇಲೂ ಸಿಹಿ ಊಟ ಅಲ್ವನೆ, ಅಲ್ಲೂ ಪಾಯಸ ಅಂತೆ, ಅದು ಇದು ಬೂಂದಿ ಅಂತೆ, ಜಿಲೇಬಿ ಅಂತೆ ಎಲ್ಲ ಮಾಡ್ಸಿರ್ತಾರೆ, ಸ್ವೀಟ್ ಎಲ್ಲ ಮಾಡ್ಸಿರ್ತಾರೆ. ಬೇಡ, ಖಾರವಾಗಿರೋದೇನಾರ ಮಾಡೇ ಜಯಿ, ಚೆನ್ನಾಗಿರ್ಬೇಕು ಮಾತ್ರ, ಒಳ್ಳೆ ರುಚಿಯಾಗಿರ್ಬೇಕು ಟೇಸ್ಟ್. ಒಂದ್ ಸ್ವಲ್ಪ ಖಾರ ಜಾಸ್ತಿ ಮಾಡು. ಮೊನ್ನೆ ಮಾಡಿದ್ದಲ್ಲ ನೀನು ಚಿತ್ರಾನ್ನ, ಒಂದ್ ಈಟು ಖಾರ ಕಡಿಮೆ ಮಾಡ್ಬಿಟ್ಟಿದ್ದೆ. ಇವತ್ತು ಟೊಮೆಟೊ ಬಾತ್ ಮಾಡೇ ಜಯಿ, ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಖಾರವಾಗಿ ಚೆನ್ನಾಗಿರು, ಚೆನ್ನಾಗಿ ಮಾಡು, ಚೆನ್ನಾಗಿರ್ಲಿ. ಖಾರವಾಗಿ ಬೇಕಾ? ಖಾರವಾಗಿ ಮಾಡ್ತೀನಿ ಕಣ್ತಡ್ರಿ. ಹೌದೇನ ಮರೆ? ಸರಿ ಕಣ ಮರೆ, ಆಯ್ತು. ನಾನ್ ಬೇರೆ ಒಂದ್ರಿಟ್ಟು ಬಟ್ಟೆ ಶಾಪಿಂಗಿಗೆ ಹೋಗ್ಬೇಕಿತ್ ಕಣ ಮರೆ. ನಾಳೆ ನಾದ್ರಲ್ಲಿ 1 ದಿವಸ ರಜೆ ಕೊಡ್ರಿ ಅಮ್ಮರೆ. ಬಟ್ಟೆ ಎಲ್ಲ ತಗೊಂಡ್ಬರ್ಬೇಕಿತ್ತು, ಹೋಗಿ ಹೊಸ ಸೀರೆ ತಗೊಂಡ್ಬರ್ಬೇಕಿತ್ತು. ಶಾಪಿಂಗಿಗೆ ಹೋಗ್ಬೇಕಾ? ನೋಡ್ದೇನಪ್ಪ ನಮ್ ಜಯ್ಯನ. ಯಾಕೆ ಜಯ್ಯ, ಏನ್ ಶಾಪಿಂಗ್ ಮಾಡ್ಬೇಕೆ? ಸೀರೆ ಶಾಪಿಂಗ ಯಾಕೆ ಇವಾಗ? ಏನ್ ಫಂಕ್ಷನ್ ನಿಮ್ ಮನೇಲಿ? ಎಲ್ಲಿ ನಿಮ್ ತವ್ರ ಮನೇಲಿ ಏನಾದ್ರು ನಿಮ್ ಅಣ್ಣನ ಮಕ್ಳಿಂದು ನಾಮಕರಣ ಏನಾರನ, ಗೃಹ ಪ್ರವೇಶ ಏನಾರ ಆಯ್ತಾ? ಏನಾದ್ರು ನಿಮ್ ನೆಂಟ್ರಲ್ಲಿ ಏನಾರ ಮದ್ವೆಗೆಲ್ಲಾರ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕಾ ಜಯ್ಯ? ಅಯ್ಯೋ ಅಮ್ಮರಿ, ಇದೇನ ಮರಿ ಹಿಂಗ್ ಕೇಳ್ತಿದ್ದೀರಾ? ನಿಮಗ್ ಗೊತ್ತಿಲ್ವೇನ ಮರೆ? ಅಲ್ಲ ನಿಮ್ ಮನೆದೇ ಮದ್ವೆ ಇಟ್ಕೊಂಡು ನೀವು ಹಿಂಗ್ ಹೇಳ್ತಿದ್ರಲ್ಲ ಮರೆ. ಯಾಕ ಮರಿ ಹಿಂಗ್ ಹೇಳ್ತಿದ್ದೀರಾ? ಸುಮ್ಕೆ ನನ್ಗೆ ಬೇಕು ಅಂತ ರೇಗಿಸಿದಿರೇನ ಮರೆ ನೀವು? ನಮ್ಮನೆ
ಮದ್ವೆ? ನಮ್ಮ ಮಗನ ಮದ್ವೆನಾ? ಯಾ, ನಮ್ಮ ಮಗ ಇಷ್ಟು ಬಿರ್ನೆ ಎಲ್ಲ ಮದ್ವೆ ಆಗ್ತಾನೆ. ಬರೀ ಅಲ್ಲಿ ಇಲ್ಲಿ ಪೋಲಿ ಹೇಳ್ಕೊಂಡು ತಿರ್ಗಾಡದೆ ಆಗ್ತೈತ ಒಂದು. ನಮ್ಮ ಮನೆ ಮನೆ ಅಂತಿದ ಮದ್ವೆ ಅಂತಿದ್ದಾಳಲ್ಲಪ್ಪ. ಇವಳು ಏನ್ ಹೇಳ್ತಿದ್ದಾಳ ಅಂತ ಒಂದು ಗೊತ್ತಾಗ್ತಿಲ್ಲ. ಇವಳು ಜಯ್ಯ ಏನ್ ಹೇಳ್ತಿದ್ದಾಳೆ ಇವಳು? ಏ ಜಯ್ಯ, ಬಾಯ್ ಬಿಟ್ಟು ಕರೆಕ್ಟ್ ಆಗಿ ಹೇಳು ಅದೇನಂತ. ಒಂದು ಅರ್ಥ ಆಗ್ದಂಗ್ ಮಾತಾಡ್ಬೇಡ ನೀನು. ಅಮ್ಮರೆ ಏನಮ್ಮರೆ ಹಿಂಗ್ ಹೇಳ್ತಿದ್ರ ನೀವು? ಅಲ್ಲ ಕಣಮ್ಮರೆ, ಈ ತಿಂಗಳು ನಮ್ ಬೋರಜ್ಜನ ಮಗ ರಾಜೇಶಪ್ಪ ಇದಾರಲ್ಲ, ರಾಜೇಶಪ್ಪಂದು ಮದ್ವೆ ಅಲ್ವೇನ್ರಿ ಅಮ್ಮರೆ? ಹೋದ ವಾರ ಭಾನುವಾರ ನಮ್ಮ ರಾಜೇಶಂದು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದು. ಅಮ್ಮರೆ ಎಂಗೇಜ್ಮೆಂಟ್ ಹೆಂಗಿತ್ತು ಗೊತ್ತೇನ್ರಿ ಅಮ್ಮರೆ? ಸಕ್ಕದಾಗಿತ್ತು ಹೇಗಿದೆ ಅಮ್ಮರೆ. ನಾವೆಲ್ಲಾರು ಬಸ್ ಮಾಡಿಸಿದ್ರು ಅಮ್ಮರೆ, ದೊಡ್ಡ ಬಸ್. ಒಂದ್ 55 ಜನ 60 ಜನ ಹೋಗಿದ್ದು ಬಸ್ ಅಲ್ಲಿ ನಾವು. ಅಲ್ಲಿ ಹೋಗಿ ಅಮ್ಮರೆ ಅವರು ಎಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡ್ಸಿದ್ರು ಅಂದ್ರೆ ಅಮ್ಮರೆ, ಅಬ್ಬಬ್ಬಬ್ಬ ಡೆಕೋರೇಷನ್ ನೋಡ್ಬೇಕು. ಎಂತೆಂತ ಸ್ವೀಟ್ ಗಳೆಲ್ಲ ಮಾಡ್ಸಿದ್ರು ಗೊತ್ತೇನಮ್ಮರೆ? ಅವರು ಸಖತ್ತು ರಿಚ್ ಇದಾರಂತೆ ಅವರು. ಅಮ್ಮರೆ ಬೀಗ್ರೆ ಬೀಗ್ರೆ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಬಹಳ ಚೆನ್ನಾಗಿ ನೋಡ್ ಕಳ್ಸಿರು ಅಮ್ಮರೆ. ಅಲ್ಲ ಕಡೆ ಮರೆ, ಒಂದು ಮದ್ವೆ ಮಾಡಂಗೆ ಆಗೋಯ್ತು ಕಡೆ ಮರೆ. ಅಷ್ಟು ಚೆನ್ನಾಗಿ ಮಾಡ್ಸಿದ್ರು. ಹುಡುಗಿ ಮನೆ ಕಡೆ ಮಾತ್ರ ಸಖತ್ತು ಶ್ರೀಮಂತರಂತೆ ಕಡೆ ಮರೆ. ತೋಟ ಹೊಲ ಗದ್ದೆ ಆಸ್ತಿ ಎಲ್ಲ ಐತಂತೆ. ಇಬ್ರೇ ಹೆಣ್ಮಕ್ಳಂತೆ, ಬಹಳ ಚೆನ್ನಾಗಿದಾರಂತೆ ಮನೆ ಕಡೆ ಮಾತ್ರ. ನಮ್ ರಾಜೇಶಪ್ಪಂಗೆ ಬಹಳ ಒಪ್ಕೊಂಡಿದ್ದಾರೆ. ಅವ್ರಂತೂ ಬಹಳ ಇಷ್ಟ ಆಗ್ಬಿಟ್ಟಿದಾರಂತೆ. ಹಂಗಾಗಿ ಅವರೇ ಅರ್ಜೆಂಟ್ ಮಾಡಿ ಮಾಡಿ ಎಂಗೇಜ್ಮೆಂಟ್ ಬೇಗ ಮಾಡೋಣ, ಮದ್ವೆ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ. ಇನ್ನೇನು ಎಂಗೇಜ್ಮೆಂಟ್ ಆಯ್ತು. ಈ ತಿಂಗಳು ಇನ್ನೇನು ಮದ್ವೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಕಡೆ ಮರೆ. ಈ ತಿಂಗಳ ಮದ್ವೆ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇದೇನ ಮರಿ ಹಿಂಗ್ ಹೇಳ್ತಿದ್ರ ನೀವು? ನಿಮ್ಮನೆ ಮದ್ವೆ ಆಗ್ಬಿಟ್ಟು ಇಟ್ಕೊಂಡು ನೀವು ಹಿಂಗೆಲ್ಲ ಕೇಳ್ತಿದ್ರಲ್ಲ ಅಮ್ಮರೆ. ಅರೆ, ಆ ರಾಜೇಶಂದು ಮದ್ವೆ ಫಿಕ್ಸ್ ಆಯ್ತಲ್ಲ. ಏನ್ ಮಾಡೋದು? ಒಳ್ಳೆ ಶ್ರೀಮಂತರ ಮನೆಯವ್ರಂತೆ, ಸಾಹುಕಾರಂತೆ. ಎಂಗೇಜ್ಮೆಂಟ್ ಬೇರೆ ಆಯ್ತಂತೆ. ಈ ತಿಂಗಳೇ ಮದ್ವೆ ಅಂತೆ. ನೋಡ್ದ ಹೆಂಗ್ ಆಗ್ಬಿಟ್ರು, ಎಷ್ಟು ಬುದ್ಧಿವಂತರಾಗ್ಬಿಟ್ರು. ನಮ್ ರಂಗಜ್ಜಾರ್ ಮಗಂದು ಇಬ್ರದೂ ಮದ್ವೆ ಆಗಿತ್ತು, ಇವ್ರದೂ ಮದ್ವೆ ಆಗೋಯ್ತು. ಇವ್ ರಾಜೇಶಂದು ಮದ್ವೆ, ಅದ್ರಲ್ಲೂ ಒಳ್ಳೆ ಶ್ರೀಮಂತರ ಮನೆಯವ್ರು ಅಂತ ಹೇಳ್ತಿದ್ದಾಳೆ ಇವಳು. ಗ್ರ್ಯಾಂಡ್ ಆಗಿ ಬೇರೆ ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳ್ತಾಳೆ. ನೋಡು, ನಮ್ಗೊಂದು ಮಾತು ಕರೆದಿರ ಅಂತ. ಎಷ್ಟು ದುರಂಕಾರ ಇರ್ಬೇಕು. ಎಷ್ಟೇ ಕೋಪ ಮಾಡ್ಕೊಂಡಿರ್ಲಿ, ಎಷ್ಟೇ ಬೇಜಾರ್ ಮಾಡ್ಕೊಂಡಿರ್ಲಿ, ಒಂದ್ ಮಾತು ಕರಿಯೋದ್ ಬೇಡವಾ? ನಮ್ಮ ಯಪ್ಪಂಗೆ ಅಷ್ಟು ಸದಾ ಮಾಡ್ಕೊಂಡಿದ್ದಾರೆ. ಮಾಡ್ತೀನಿ ತಡಿ. ಓಹೋ, ಎಷ್ಟು ದೌಲತ್ತು, ಎಷ್ಟು ದುರಂಕಾರ ಇರ್ಬೇಕು ಇವ್ರುಗಳಿಗೆ. ನಮಗ್ ಬಿಟ್ಬಿಟ್ಟೆ ನಮಗ್ ಕರಿದಲೇನೆ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡಿದಾರಲ್ಲ ಅವರು. ಲೆಕ್ಕ ಹಾಕು. ಎಲ್ಲಾರ್ದು ಮಕ್ಳದೆಲ್ಲ ಮದ್ವೆ ಆಗ್ತೈತೆ. ನನ್ನ ಮಗಂದು ಯಾವಾಗಪ್ಪ ಆಗುತ್ತೆ ಮದ್ವೆ? ಈ ನನ್ನ ಮಗಂಗೆ ಬುದ್ಧಿ ಕಲಿಯೋ, ಒಂದ್ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರೋ. ಎಲ್ಲೂ ಹೋಗ್ಬೇಡ ಕಣೋ. ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋ. ನಿಮ್ಮ ಅಪ್ಪಯ್ಯ ನಿನ್ಗೆ ಏನೋ ಕಡಿಮೆ ಮಾಡಿದಾರೆ, ಚೆನ್ನಾಗಿರೋ ಅಂತ ಬಡ್ಕಣ್ತೀನಿ. ಆದ್ರೂ ಮಾತೇ ಕೇಳಲ್ಲ. ನಮ್ಮ ಅಮ್ಮರ್ಗೆ ತಡೀಕಾಗ್ತಿಲ್ಲ. ಅದಕ್ಕೆ ಅಲ್ಲೇ ಹೊಟ್ಟೆಗೆ ಶುರು ಆಗೋಯ್ತು. ಬೋರಾಜನ ಮಗಂದು ಮದ್ವೆ ಆಯ್ತಲ್ಲಪ್ಪ, ನನ್ನ ಮಗನ್ ಮದ್ವೆ ಆಗಿಲ್ಲ ಅಂತ ಅಲ್ಲೇ ಹೊಟ್ಟೆ ಕಿಚ್ಚು ಬರ್ಬೇಕು. ಕೋಪ ಮಾಡ್ಕೊಳ್ಳಿ, ಬೇಜಾರ್ ಮಾಡ್ಕೊಳ್ಳಿ ಅಂತ ತಾನೆ ನಾನು ಹೇಳಿದ್ದು. ಮಾಡ್ಕೊಳ್ಳಿ. ನನ್ಗೇನೇ ಜಂಬದಿಂದ ಮಾತಾಡ್ಸಕ್ ಬರ್ತಾರೆ, ಜಂಬದಿಂದ. ಇವರಿಗೆ ಕಡಿಮೆ ಜಂಬ ಇಲ್ಲ ಗಂಡ ಹೆಂಡತಿಗೆ. ಅಮ್ಮರೇ, ನಾನು ಟೊಮೆಟೊ ಬಾತ್ ಮಾಡೋದಕ್ಕೆ ಒಳಗಡೆ ಹೋಗ್ತೀನಿ ಕಣಮ್ಮರೆ. ಬೇಗ ನೀವು ರೆಡಿಯಾಗಿ ಬನ್ನಿ. ಇದೇನಪ್ಪ ಇದು? ನಮ್ಮ ಅಮ್ಮ ಬೇರೆ ಇಲ್ಲೇ ಮನೆ ಮುಂದೆನೆ ಕುರ್ಚಿ ಹಾಕೊಂಡು ಕೂತ್ಕೊಂಡ್ಬಿಟ್ಟೈತೆ. ನನಗ್ ಬೈಯಕ್ಕಂತಾನೆ ನೀನು ಕೂತ್ಕೊಂಡೋಯ್ತು, ಏನೋ ಗೊತ್ತಿಲ್ಲ. ನಾನ್ ಬೇರೆ ರಾತ್ರಿ 12-1 ಗಂಟೆಗೆ ಬಂದೆ, ತಡವಾಗಿ ಬೇರೆ ಬಂದೆ. ನನ್ನ ಫ್ರೆಂಡ್ ಮನೆಯಿಂದ. ಇವಾಗ ಏನನ್ನುತ್ತೋ ಏನೋ ಗೊತ್ತಿಲ್ಲ, ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ ಅಂತ ಬೈಯುತ್ತೋ ಏನೋ. ಏನೋ ಗೊತ್ತಿಲ್ಲ. ನಂಗೆ ಸುಮ್ಮನೆ ಸೈಲೆಂಟ್ ಆಗಿ ತಲೆ ಬಗ್ಗಿಸ್ಕೊಂಡು ನಿಧಾನಕ್ಕೆ ಹೋಗ್ಬಿಡ್ತೀನಿ. ನೋಡು ಅಲ್ಲ, ಎದ್ದರ್ ಕೆಳಗಿನಾಲೆ ಎಲ್ಲ ಹೊಯ್ತಾಲೆ. ನಮ್ಗಂತೂ ಇವಂದೇ ಅರ್ಧ ಯೋಚನೆ ಆಗ್ಬಿಟ್ಟೈತಿ. ರಾತ್ರಿ ತಡವಾಗಿ ಬೇರೆ ಬಂದರೆ ಏನಾದ್ರೂ ಮಾಡೋಣ, ತೋಟ ಹೊಲ ಗದ್ದೆ ನೋಡ್ಕೊಳ್ಳೋಣ, ಮನೆ ಕೆಲಸ ಮಾಡೋಣ, ಏನು ಯೋಚನೆ ಇಲ್ಲ. ಬರೀ ಆರಾಮಾಗಿ ತಿನ್ಕೊಂತಾನೆ, ಉಣ್ಕೊಂಡು ಆರಾಮಾಗಿ ಬೈಕ್ ತಗೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರೋದು. ಬೇರೆಯವ್ರ ಮಕ್ಳು ನೋಡು ಎಷ್ಟು ಬುದ್ಧಿವಂತರಾಗ್ತಿದ್ದಾರೆ. ಸ್ವಂತ ದುಡಿಮೆ ಮಾಡ್ಕೊಂಡು ಕೆಲಸ ತಗೊಂಡು ಮದುವೆ ಆಗಿ ಎಷ್ಟು ಚೆನ್ನಾಗಿದ್ದಾರೆ ನೋಡು. ಕಾರು ಅದು ಇದು ಬಂಗ್ಲೆ ಎಲ್ಲ ತಗೊಂಡು. ನಿನ್ಗೇನು ಕಡಿಮೆ ಮಾಡಿದೀವು? ನಿಮ್ಮ ಅಪ್ಪಯ್ಯ ಎಲ್ಲ ಮಾಡಿಕ್ಕತ್ತಲ್ಲ ನಿನ್ಗೆ. ಎಲ್ಲ ಮಾಡಿಕ್ಕೈತೆ, ನೋಡ್ಕೊಂಡು ಹೋಗಕ್ಕೆ ಯೋಗ್ಯತೆ ಇಲ್ವಲ್ಲ ನಿನ್ಗೆ. ತಿರ್ಗಾ ಈ ಕಡೆ ಎಲ್ಲ ಹೋಗ್ತಿದ್ಯಾ? ತಿರ್ಗಾ ಈ ಕಡೆ. ಅಯ್ಯೋ, ನಮ್ಮಮ್ಮ ಬೇರೆ ಕರಿತೈತಲ್ಲಪ್ಪ. ಯಾಕಮ್ಮ ಕರ್ದಿದ್ದು? ಏನಮ್ಮ? ಯಾಕ್ತಿಲ್ಲ ಕಣ, ಎಲ್ಲ ಹೋಗ್ತಿದ್ಯಾ? ನೆನ್ನೆ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಅಲ್ಕಣ, ನಿಮ್ಮ ಅಪ್ಪಯ್ಯ ಬೆಳಿಗ್ಗೆ ಎದ್ದಾಡ್ಕೆಲ್ಲ ಹೊಲ ತೋಟ ಗದ್ದೆ ಅಂತ ಹೋಗುತ್ತಲ್ಲ. ನೆನ್ನೆ ಒಂದಿಟ್ಟು ಕೆಲಸ ಇತ್ತಲ್ಲ, ತೋಟದ ಹತ್ರ ಹೋಗ್ಬಿಟ್ಟು ಡ್ರಿಪ್ ಮಾಡಿಸ್ಬೇಕಿತ್ತು,
ತೋಟಕ್ಕೆ ಗೊಬ್ಬರ ಚಲಿಸ್ಬೇಕಿತ್ತು, ಅಡಿಕೆ ತೋಟಕ್ಕೆ. ಇವೆಲ್ಲ ಹೋಗಿ ಕೆಲಸ ಮಾಡ್ಸೋ ಜ್ಞಾನ ಇಲ್ವಾ ನಿನ್ಗೆ? ಎಲ್ಲ ಹೋಗಿದ್ದೆ ನೆನೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮನೆ ಬಿಟ್ಟವ್ ನೀನು. ರಾತ್ರಿ ಬರ್ತಿದ್ಯಲ್ಲ ನೀನು, ಎಲ್ಲ ಹೋಗಿದ್ದೆ ಅಷ್ಟೊತ್ತವರೆಗೂ? ಎಲ್ಲ ಹೋಗಿದ್ದೆ? ಎಲ್ಲೂ ಹೋಗಿರಲ್ ಕಣಮ್ಮ, ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಕಣಮ್ಮ, ಸ್ವಲ್ಪ ಕೆಲಸ ಇತ್ತು. ಈಗ ತೋಟದ ಹತ್ರ ಹೋಗ್ತೀನಿ ಕಣ್, ಸುಮ್ಕಿರು. ಅದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಅಪ್ಪ ಯಾವ ಅಂದ್ರಿಟ್ಟು ಕಾಯಿ ಅದು ಇದು ಕೀಳಿಸ್ಬೇಕಿತ್ತು ಅಂತ ಹೇಳ್ತಿದ್ರು. ಅದಕ್ಕತ್ಲಾಗಿ ಹೋಗಿ ಸ್ವಲ್ಪ ಕೆಲಸ ಮಾಡಿಸ್ತೀನಿ ತೋಟದ ಹತ್ರ, ಬೇಗ ಹೋಗ್ತೀನಿ. ತೋಟದ ಹತ್ರ ಹೋಗ್ತಿದ್ಯಾ, ಎಲ್ಲ ಹೋಗ್ತಿದ್ಯಾ ಯಾರಿಗ್ ಗೊತ್ತು? ಹೇಳಲ್ಲ ನೋಡುವ, ಕರೆಕ್ಟ್ ಆಗಿ ಹೇಳ್ತಿದ್ರಿ. ಬೇಗ ಹೋಗಿ ಅದೇನೇನ್ ಕೆಲಸ ಆಯ್ತು ತೋಟದಲ್ಲೆಲ್ಲ ಮಾಡಿ ಬಂದ್ರೆ ಸರಿಯಾಗೈತೆ. ಇಲ್ಲ ಅಂದ್ರೆ ಮನೆ ಕಾಲಿಡ್ಸಲ್ಲ ಮನೆಗ್. ಮತ್ತೆ ಒಳ್ಳೆ ಮಾತಲ್ಲ ಹೇಳ್ತಿದೀನಿ, ಹೇಳಿದ ಮಾತು ಕೇಳ್ಕೊಂಡು ಸುಮ್ಕಿರ್ಬೇಕು. ಅಲ್ಲಿ ಇಲ್ಲಿ ಫ್ರೆಂಡ್ ಮನೆಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು, ಮದುವೆಗೆ ಹೋಗೋದು, ಬೈಕ್ ಹಾಕೊಂಡು ಹೋಗೋದು, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು, ಹೇಳ್ದಂಗ್ ಕೇಳ್ದಂಗ್ ಹೋಗೋದು, ಇವೆಲ್ಲ ಮಾಡಿದೆ ಅಂದ್ರೆ ಮಾತ್ರ ನೋಡಲಿ ಸರಿ ಇರಲ್ಲ ಮತ್ತೆ. ಇಲ್ಲ ಕಣಮ್ಮ, ನಾನು ಎಲ್ಲೂ ಹೋಗ್ತಿಲ್ ಕಣಮ್ಮ. ಸರಿ ಕಣಮ್ಮ, ಆಯ್ತು, ನಾನು ಹೋಗ್ಬೇಕು, ತೋಟದ ಹತ್ರ ಕೆಲಸಗಳಿದಾವೆ. ನನ್ಗೆ ಹೊಟ್ಟೆ ಉರಿತೈತೆ. ಬೇರೆಯವ್ರ ಮಕ್ಳುಗಳೆಲ್ಲ ಎಷ್ಟು ಚೆನ್ನಾಗಿ ಬುದ್ಧಿವಂತರು ಆಗ್ತಿದ್ದಾರೆ, ಮದುವೆ ಆಗ್ತಿದ್ದಾರೆ, ದುಡಿತಿದ್ದಾರೆ ಅಂತ. ಇವನು ನನ್ನ ಮಗ ನೋಡಿದ್ರೆ ದಿನ 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 ಬಿಟ್ಟು ದಿನ ಇನ್ನು ಬುದ್ಧಿವಂತ ಆಗ್ದರೆ ಇನ್ನು ಪೋಲಿ ಎಲ್ಕೊಂಡು ತಿರ್ಗಾಡ್ತಿದ್ದಾನೆ. ಹೊಟ್ಟೆ ಉರಿದೋಗ್ತೈತೆ, ಮದುವೆ ಬೇರೆ ಆಗ್ತಿಲ್ಲ. ಅಯ್ಯೋ, ಏನ್ ಮಾಡೋದು ಏನೋ. ನನಗೆ ಇವನ ಬಗ್ಗೆ ಯೋಚನೆ ಇದೆ, ಇವನಿಗೆ ಯೋಚನೆನೇ ಇಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಎಲ್ ಬಂದ್ರು ನಮ್ಮಮ್ಮ ಯಾವಾಗ್ಲೂ ಬೈತಾನೆ ಇರೋತ್ ಅತ್ಲಾಗಿ. ಎಷ್ಟಂತ ಬೈಸ್ಕೊಳ್ಳಿ ನಾನು ಅತ್ಲಾಗಿ, ಬೈಸ್ಕೊಂಡು ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ನಮ್ಮಪ್ಪ ಏನು ಬೈಯುತ್ತೆ. ಸಾಮಾನ್ಯಕ್ಕೆ ನಮ್ಮಪ್ಪ ಏನು ತೋಟದ ಹತ್ರ ಇಲ್ಲ ಅನ್ಸುತ್ತೆ. ಇನ್ನೇನು ಎಲ್ಲ ಮದುವೆಗೆ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ರು, ಹೋದ್ರ ಅನ್ಸುತ್ತೆ. ಏನ್ ಮಾಡ್ಲಿ, ಇವತ್ತು ಖರ್ಚಿಗೆ ದಿನಾಲು ನಮ್ಮಮ್ಮ ಯಾಕೆ ಕೊಡ್ತಿತ್ತು, ಇವತ್ತು ನಮ್ಮ ಅಮ್ಮನೂ ಬೈದ್ ಕಳಿಸ್ಬಿಡ್ತು. ಇವತ್ತು ಏನ್ ಮಾಡ್ಲಿ ಮತ್ತೆ ಇವಾಗ? ಏನ್ ಮಾಡೋದು, ಅದೇ ಯೋಚನೆ ಆಗ್ತೈತಲ್ಲ ನನಗೆ. ಯಾರ್ದಿದು ತೋಟ? ನಮ್ ದೊಡ್ಡಪ್ಪರ್ದಲ್ವಾ? ಓಹೋ, ಏನಿದು ಎಳ್ಳೀರು ಕಾಯಿಗಳೆಲ್ಲ ಇಷ್ಟೊಂದೆಲ್ಲ ಕುಯ್ಸಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಕಾಣಿಸ್ತಿಲ್ವಲ್ಲ ಮತ್ತೆ ತೋಟದಲ್ಲಿ, ಎಲ್ಲೋಗಿದ್ದಾರೆ? ಈ ಕಡೆನೂ ಯಾರು ಕಾಣಿಸ್ತಿಲ್ವಲ್ಲ. ತೋಟದ ಪೂರ ಸುತ್ತ ತಿರುಗಿ ನೋಡಿದ್ರು ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಎಲ್ಲ ಕಾಯೆಲ್ಲ ಕೀಳಿಸ್ಬಿಟ್ಟು ಎಲ್ಲ ಊಟನೂ ತಿಂಡಿ ಮಾಡ್ಕೊಂಬರಕ್ ಹೋಗಿದ್ದಾರೆ ಮನೆ ತವ. ಯಾರು ಇಲ್ಲ, ಇನ್ನೇನು ಯಾರು ಎತ್ಕೊಳ್ತಾರೆ ಅಂತ ಹಂಗ ಹೋಗಿದ್ದಾರೆ. ಹೆಂಗಿದ್ರು ನನಗೆ ಖರ್ಚಿಗೆ ಇವತ್ತು ಏನು ಇಲ್ಲ, ಸುಮ್ಮನೆ ಎತ್ಕೊಂಡು ಹೋಗ್ಬಿಡೋಣ. ಒಂದ್ 2-3 ಕೊನೆ ಎತ್ಕೊಂಡು ಹೋಗ್ಬಿಟ್ರೆ ಹೆಂಗ ಖರ್ಚಿಗೆ ಆಗ್ಬಿಡುತ್ತೆ ನನಗೆ. ಹಂಗೆ ಮಾಡ್ಬೇಕು ಇವಾಗ. ಯಾರು ಇಲ್ಲ, ಹೆಂಗಿದ್ರು ಹೆಂಗ ಯಾರು ಕಾಣಿಸ್ತಿಲ್ಲ. ಬೇಗ ಎತ್ಕೊಂಡು ಹೋಗ್ಬಿಡೋಣ ಮತ್ತೆ. ಯಾರಾದ್ರೂ ಬಂದು ಮಾತ್ರ ಸಿಗಾಕೊಂಡ್ಬಿಡ್ತೀನಿ ಮತ್ತೆ. ಯಾಕೆ ಬೇಕು ಮತ್ತೆ? ಅಲ್ಲ, ಎಳ್ನೀರ್ನ ಎತ್ಕೊಂಡು ಹೋಗೋದೇನೋ ಹೋಗ್ತಿದೀನಿ, ಮತ್ತೆ ಅಪ್ಪಿ ತಪ್ಪಿ ಯಾರಾದ್ರೂ ನೋಡ್ಬಿಟ್ಟು ನಮ್ಮ ಅಪ್ಪಯ್ಯನ ಮುಂದೆನೋ ಇಲ್ಲ ನಮ್ಮ ಚಿಕ್ಕಪ್ಪರ ಮುಂದೆನೋ ಹೇಳ್ಬಿಟ್ರೆ ಏನ್ ಮಾಡೋದು ಮತ್ತೆ? ಬಿಡ್ತಾರ ನಮ್ಮ ಅಪ್ಪಯ್ಯ? ನಮ್ಮ ಚಿಕ್ಕಪ್ಪ ಸುಮ್ಕಿರುತ್ತ ಮತ್ತೆ. ಮೊದ್ಲೇ ನಮ್ಮ ಅಪ್ಪಯ್ಯಂಗೂ ನಮ್ಮ ಚಿಕ್ಕಪ್ಪಂಗೂ ಮೊದ್ಲಿಂದಾನು ಆಗಲ್ಲ, ಮತ್ತೆ ಒಬ್ರಿಗೊಬ್ರು ಕಂಡ್ರೂ ಆಗಲ್ಲ, ಸಿಕ್ಕಾಬಟ್ಟೆ ಕೋಪ. ಏನ್ ಮಾಡ್ಲಿ ಇವಾಗ? ಎತ್ತದೇನೋ ಎತ್ಬಿಟ್ಟೆ, ಏನು ಆಗಲ್ಲ. ಅದ್ಯಾಕೆ ಯಾರು ಏನ್ ಮಾಡ್ತಾರೆ? ಯಾರು ನೋಡಿರತಾನೆ ಗೊತ್ತಾಗೋದು. ಯಾರು ನೋಡಿಲ್ಲ ಏನಿಲ್ಲ, ನಾನೇ ಎತ್ಕೊಂಡು ಹೋಗ್ತಿದ್ದೀನಿ ಅಂತ ಅದೇಂಗ್ ಗೊತ್ತಾಗ್ಬಿಡುತ್ತೆ? ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟು ನಮ್ಮ ತೋಟದಲ್ಲಿ ಇಟ್ಕೊಂಡ್ಬಿಡ್ತೀನಿ. ಪಟ್ಟ ಅಂತ ತಗೊಂಡು ಹೋಗ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಯಾರಿಗೂ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ. ಆಮೇಲಿಂದ ಬೇಕಾದ್ರೆ ತಗೊಂಡು ಹೋಗ್ಬಿಟ್ಟು ನಮ್ಮ ತೋಟದ ಮನೇಲಿ ಇಟ್ಕೊಂಡ್ಬಿಟ್ರೆ ಆಯ್ತು. ಇದ್ಯಾರಪ್ಪ ಇದು? ಯಾರು ಎಳ್ನೀರ್ ಬೇರೆ ಎತ್ಕೊಂಡು ಹೋಗ್ತಿದ್ದಾರೆ ನಮ್ ರಂಗಜ್ಜದ್ರಲ್ಲಿ? ಓಹೋ, ಇವನು ಇವ್ರ ಅಣ್ಣನ ಮಗ, ನಮ್ ರಂಗಜ್ಜರ ಅಣ್ಣನ ಮಗ ಕಣಪ್ಪೋ. ಅಬ್ಬಾ, ನೋಡಿ ಎತ್ಕೊಂಡು ಹೋಗ್ತಿರೋದು. ಏನ್ ಕಳ್ಬುದ್ದಿ ಇವನ್ ತಾವು. ಸೇಮ್ ಇವ್ರ ಅಪ್ಪನಂಗೆನೆ ಕಲ್ತ್ಕೊಂಡ್ಬಿಟ್ಟಿದಾನ ಇವನು. ಅಲ್ಲ, ಇವನಿಗೆ ಅಂತದ್ ಏನ್ ಕಡಿಮೆ ಆಗೈತಿ ಇವ್ರಿಗೆ? ಅಪ್ಪ ಮಗಂಗೆ ಅದೇ ಏನ್ ಕಡಿಮೆ ಆಗೈತಂತ ಬಂದ್ಬಿಟ್ಟು ಪಾಪ ನಮ್ ರಂಗಜ್ಜ ಕಷ್ಟಪಟ್ಟು ಬೆಳೆಸಿರೋ ತೋಟ ಅದ್ರಲ್ಲಿ ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಿದಾನಲ್ಲ. ಇವ್ನಿ ಅಂತಾನು ಇರ್ಬೇಕು ಇವನು. ಏನ್ ಮಾಡೋದು ಇವಾಗ? ಸುಮ್ಕೆ ಕ್ಯಾತೆ ತಕ್ಕಂಡು ಹೋಗಂಗ ಆಗುತ್ತಲ್ಲ. ಮಾಡ್ತೀನಿ ಕಣ್ತಡಿ, ಹೋಗಿ ಮೊದ್ಲು ನಮ್ ರಂಗಜ್ಜಂಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಇವನು ಅಯ್ಯ ಹಿಂಗೆಲ್ಲ ಹಿಂಗ್ ಮಾಡ್ತಾನಂತ ನಾನಂತೂ ಅಂದ್ಕೊಂಡಿರಲ್ಲಪ್ಪ. ನೋಡಲ್ಲಿ ಎತ್ಕೊಂಡು ಹೋಗ್ತಿರೋದು ಎಳ್ನೀರ್ನ.